Hi guys, welcome to Vidya Bhairu Academy channel. So first of all, like straight line chapter types of problems which are very important in exam point of view. So first type 1, problems on finding of a line when inclination of a line is given. Okay. ಸೊ ಇಲ್ಲಿ ಕ್ವಶನ್ ಬರ್ದಿದ್ದೀನಿ ಲೈಕ್ ಈ ಟೈಪ್ ಅಲ್ಲಿ ಯಾವ ತರ ಕ್ವಶನ್ ಫ್ರೇಮಿಂಗ್ ಆಗುತ್ತೆ ಅಂತ ನೀವು ಕ್ವಶನ್ ಪೇಪರ್ ಅಲ್ಲೂ ಕೂಡ ಇದನ್ನ ನೋಡಬಹುದು. ಫೈಂಡ್ ದ ಸ್ಲೋಪ್ ಆಫ್ ಎ ಲೈನ್ ವಿಚ್ ಮೇಕ್ಸ್ ಅನ್ ಆಂಗಲ್ ಆಫ್ 60 ಡಿಗ್ರಿ ವಿತ್ ದ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆಂಗಲ್ ಕೊಟ್ಟಿದ್ದಾರೆ ಅಂತಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಇನ್ಕ್ಲಿನೇಷನ್ ಆಫ್ ಲೈನ್ ಥೀಟಾ ಈಸ್ ಈಕ್ವಲ್ ಟು 60 ಡಿಗ್ರಿ. ಸ್ಲೋಪ್ ಆಫ್ ಎ ಲೈನ್ ನ ನಾವು ಎಂ ಇಂದ ಡಿನೋಟ್ ಮಾಡ್ತೀವಿ. ಸೊ ವಿ ನೋ ದಟ್ ಎಂ ಈಸ್ ಟ್ಯಾನ್ ಥೀಟಾ ಅಂತ. ಸೊ ಇಲ್ಲಿ ಥೀಟಾ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, ಇನ್ಕ್ಲಿನೇಷನ್ 60 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಎಂ ಇಸ್ ಈಕ್ವಲ್ ಟು ಟ್ಯಾನ್ 60 ಡಿಗ್ರಿ. ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ ಏನು √3. ಲೈಕ್ ನಿಮ್ ಕ್ಯಾಲ್ಸಿಯಲ್ಲಿ ನೀವು ಟೈಪ್ ಮಾಡಿದ್ರೆ ಬಂದ್ಬಿಡುತ್ತೆ. ದೆನ್ ನೆಕ್ಸ್ಟ್ ಈಗ ನೆಕ್ಸ್ಟ್ ಕ್ವಶನ್, ಇನ್ ಕೇಸ್ ಥೀಟಾ ಏನಾದ್ರು 120 ಡಿಗ್ರಿ ಅಂತ ಕೇಳಿದ್ರೆ 120 ಡಿಗ್ರಿ ಅಂತ ಕೇಳಿದ್ರೆ ಆ ತರ ಮಾಡ್ತೀರಾ. ಇಲ್ಲಿ ಇನ್ಕ್ಲಿನೇಷನ್ 120 ಅಂತ ಬರ್ಕೋತೀರಾ, ಟ್ಯಾನ್ 120 ಅಂತ ಮಾಡ್ತೀರಾ. ಸೊ ಟ್ಯಾನ್ 120 ಇಸ್ ನಥಿಂಗ್ ಬಟ್ ವಿ ಕ್ಯಾನ್ ಸ್ಪ್ಲಿಟ್ ಲೈಕ್ ದಿಸ್ 180 ಡಿಗ್ರಿ ಮೈನಸ್ 60 ಡಿಗ್ರಿ ಅಂತ ಮಾಡ್ಕೊಂಡ್ರೆ. ಸೊ ನಾನು ಇಲ್ಲಿ ಕ್ವಾಡ್ರೆಂಟ್ಸ್ ಬರ್ದಿದ್ದೀನಿ. ಇಲ್ಲಿ ಆಲ್ ಸ್ಟೂಡೆಂಟ್ಸ್ ಟೇಕ್ಸ್ ಕಾಪಿ ಅಂತ ಶಾರ್ಟ್ ಕಟ್ ಮೆಥಡ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಲ್ಲಾ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಪಾಸಿಟಿವ್ ಇರುತ್ತೆ. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಓನ್ಲಿ ಸೈನ್ ಅಂಡ್ ಕೊಸೆಕ್ ಆರ್ ಪಾಸಿಟಿವ್. ಇನ್ ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಅಂಡ್ ಕಾಟ್ ಆರ್ ಪಾಸಿಟಿವ್. ಇನ್ ಫೋರ್ತ್ ಕ್ವಾಡ್ರೆಂಟ್ ಕಾಸ್ ಅಂಡ್ ಸಿಕೆಂಟ್ ಆರ್ ಪಾಸಿಟಿವ್. ಸೊ ಇಲ್ಲಿ ಟ್ಯಾನ್ 180 ಡಿಗ್ರಿ ಮೈನಸ್ 60 ಡಿಗ್ರಿ ಅಂತಂದ್ರೆ 180 ಡಿಗ್ರಿ ಅನ್ನೋದು ಇಲ್ಲಿದೆ, ಮೈನಸ್ 60 ಡಿಗ್ರಿ ಅಂತಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರ್ತಾ ಇದೆ. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಟ್ಯಾನ್ ಇಸ್ ನೆಗೆಟಿವ್, ಸೊ ಹಾಗಾಗಿ ಮೈನಸ್ ಟ್ಯಾನ್ 60 ಡಿಗ್ರಿ. ಓಕೆ, ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ ಹೇಗಿದ್ರು ನೀವು ಟೈಪ್ ಮಾಡಿದ್ರೆ √3 ಅಂತ ಬರುತ್ತೆ. ಸೊ ಮೈನಸ್ √3 ದಿಸ್ ಇಸ್ ದ ವ್ಯಾಲ್ಯೂ. ಗೊತ್ತಾಯ್ತಲ್ವಾ? ಎಸ್, ತುಂಬಾ ಈಸಿ ಇದೆ, ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.